ಗೆಳೆಯರೆ, ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ, ಅಲ್ಲೊಬ್ಬ ಸೆಂಟ್ರಿ ಅಂತ ನಿಂತಿರ್ತಾನೆ. ಕೈಯಲ್ಲೊಂದು 303 ಬಂದೂಕ್ ಹಿಡ್ಕೊಂಡು ಪಾಪ ಅವನದು ಯಾಕಲ್ಲಿ ನಿಂತಿರ್ತಾನೆ, ಅವನ ಅಗತ್ಯ ಏನು ಅಂತ ಇವತ್ತಿಗೂ ನನಗಂತೂ ಗೊತ್ತಾಗಿಲ್ಲ. ಬ್ರಿಟಿಷರ ಕಾಲದಲ್ಲಿ ಅದು ಬೇಕಿತ್ತೇನೋ, ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಹೀಗಾಗಿ ಅಲ್ಲಿ ಕಾವಲಿಗೊಬ್ಬನನ್ನ ಬಂದೂಕ್ ಕೊಟ್ಟು ನಿಲ್ಲಿಸ್ತಾ ಇದ್ರು. ಇನ್ನು ನಕ್ಸಲ್ ಸಮಸ್ಯೆ ಇದ್ದ ಏರಿಯಾಗಳಲ್ಲಿ ಕೂಡ ಠಾಣೆಗಳ ಮೇಲೆ ದಾಳಿಗಳಾಗ್ತಾ ಇದ್ವು. ಅವತ್ತು ಅದರ ಅಗತ್ಯ ಆಯ್ತು. ಆದ್ರೆ ಇವತ್ತು ಏನಿದೆ, ನಾನು ಕಾಶ್ಮೀರದ ಬಗ್ಗೆ ಹೇಳ್ತಾ ಇಲ್ಲ, ಅಲ್ಲೇನೋ ಟೆರರಿಸ್ಟ್ಗಳು ದಾಳಿ ಮಾಡ್ತಾರೆ ಅಂತ ನೀವು ಯಾರನ್ನೋ ಒಬ್ಬನ ನಿಲ್ಲಿಸ್ಕೊಳ್ಳಿ. ಆದ್ರೆ ನಮ್ಮ ಬೆಂಗಳೂರಲ್ಲಿ ನೋಡಿ, ಕರ್ನಾಟಕದ ಬೇರೆ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬೇಕಾದ್ರೂ ಹೋಗಿ ನೋಡಿ, ಅಲ್ಲೊಬ್ಬ ಸೆಂಟ್ರಿ ಬಾಗ್ಲಲ್ಲಿ ನಿಂತಿರ್ತಾನೆ. ಅವನ ಕೆಲಸ ಏನು? ಬಂದಾಗ ಹೋದಾಗ ಅವನ ಮೇಲಧಿಕಾರಿಗೆ ಹಿಮ್ಮಡಿ ಕೊಟ್ಟು ಸಲ್ಯೂಟ್ ಹೊಡೆಯೋದು ಅಷ್ಟೇ. ಅದಕ್ಕೆ 3 ಶಿಫ್ಟ್ಗಳಲ್ಲಿ 3 ಜನ ಸಿಬ್ಬಂದಿಯನ್ನು ವೇಸ್ಟ್ ಮಾಡ್ಬೇಕಾ? ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾರೆ. ಕೆಲಸ ಮಾಡೋದಿಕ್ಕೆ ಸಿಬ್ಬಂದಿ ಇರೋದಿಲ್ಲ, ಇರೋ ಸಿಬ್ಬಂದಿಗೆ ರಜಾ ಸಿಗೋದಿಲ್ಲ, ಓವರ್ ಡ್ಯೂಟಿ ಬೇರೆ. ಆದ್ರೂ ಸೆಲ್ಯೂಟ್ ಹೊಡೆಯೋದಿಕ್ಕೆ ಅಂತಲೇ ಒಂದೊಂದು ಸ್ಟೇಷನ್ ನಲ್ಲಿ 3 ಜನನ್ನ ನಿಲ್ಲಿಸ್ಬೇಕಾ? ತೀರಾ ಅಲ್ಲಿ ಒಬ್ಬ ಇರಲೇಬೇಕು, ಅವನಿಗೆ ಅಷ್ಟೇ ಕೆಲಸ ಅನ್ನೋದಾದ್ರೆ ಒಂದು ರೋಬೋ ಗಿಬೋ ನಿಲ್ಲಿಸ್ಕೊಳ್ರಿ. ಒಂದು ಮ್ಯಾನ್ ಪವರ್ನ ಯಾಕೆ ವೇಸ್ಟ್ ಮಾಡ್ತೀರಿ? ಬೇರೆ ಕಡೆ ಏನು ಬೇಕಾದ್ರೂ ಮಾಡ್ಕೊಳ್ಳಿಪ್ಪ. ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಾದ್ರೂ ಈ ಅಸಹ್ಯನ ನಿಲ್ಲಿಸ್ಲಿ. ಡಿಜಿಪಿ ಸಲೀಂ ಅವರು ತುಂಬಾ ಸೆನ್ಸಿಬಲ್ ಮತ್ತು ಬದಲಾವಣೆಗಳನ್ನ ತರೋದಕ್ಕೆ ಉತ್ಸಾಹ ಇರೋ ಅಧಿಕಾರಿ ಅಂತ ಕೇಳಿದೀನಿ. ಟ್ರಾಫಿಕ್ ಅಲ್ಲಿ ಇದ್ದಾಗ ಅವರು ತುಂಬಾ ಕೆಲಸನೂ ಮಾಡಿದ್ದಾರೆ, ಅದನ್ನ ನಾವು ನೋಡಿದೀವಿ. ಈ ವಿಡಿಯೋ ತುಣುಕನ್ನ ಯಾರಾದ್ರೂ ಅವರಿಗೆ ತಲುಪಿಸ್ರಪ್ಪ, ಸೆಂಟ್ರಿ ವ್ಯವಸ್ಥೆಗೊಂದು ಮುಕ್ತಿ ಸಿಗುತ್ತೇನೋ ನೋಡೋಣ. ನಾನಿದನ್ನ ಗೃಹ ಸಚಿವರುಗಳಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅಟ್ಲೀಸ್ಟ್ ಡಿಜಿಪಿ ಆದ್ರೂ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋತಾರೇನೋ ನೋಡೋಣ.